ಕಾರ್ ಸರ್ವಿಸ್ ಬಿಡಬೇಕಾದ್ರೆ ಹುಷಾರ್. ಸರ್ವಿಸ್ಗೆ ಬಿಟ್ಟ ಕಾರ್ ದುರ್ಬಳಕೆ, ಓರ್ವ ವ್ಯಕ್ತಿ ಸಾವು. ಕಾರ್ ಮಾಲೀಕರೇ, ತಮ್ಮ ಕಾರ್ಗಳನ್ನ ಸರ್ವಿಸ್ಗೆ ಬಿಟ್ಟ ಮೇಲೆ ಜಾಗೃತರಾಗಿರಿ. ಯಾಕಂದ್ರೆ ಇಲ್ಲೊಂದು ಶೋರೂಮ್ನ ಜನರಲ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಸೇರಿ ಸರ್ವಿಸ್ಗೆ ಬಿಟ್ಟ ಗ್ರಾಹಕರ ಕಾರನ್ನ ದುರ್ಬಳಕೆ ಮಾಡಿಕೊಂಡು ಆಕ್ಸಿಡೆಂಟ್ ಮಾಡಿ ಒಂದು ಸಾವಿಗೆ ಕಾರಣರಾಗಿದ್ದಾರೆ. ಹುಬ್ಬಳ್ಳಿ ನಾಗಶಾಂತಿ ಕಿಯಾ ಶೋರೂಮ್ನಲ್ಲಿ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿ ನಾಗಶಾಂತಿ ಕಿಯಾ ಶೋರೂಮ್ ಸಿಬ್ಬಂದಿ ಮಾಡಿದ ಅವಾಂತರ. ನಾಗಶಾಂತಿ ಕಿಯಾ ಶೋರೂಮ್ ಸಿಬ್ಬಂದಿ ಮೇಲೆ ನವನಗರ ಠಾಣೆಯಲ್ಲಿ ದೂರು ದಾಖಲು. ಹುಬ್ಬಳ್ಳಿಯ ಅಮರಗೋಳ ಕ್ರಾಸ್ ಹತ್ತಿರ ಇರುವ ನಾಗಶಾಂತಿ ಕಿಯಾ ಶೋರೂಮ್ನಲ್ಲಿ ಧಾರವಾಡದ ಅಭಿಷೇಕ್ ಬದ್ದಿಮನಿ ಎಂಬ ಕಾರ್ ಮಾಲೀಕ ತಮ್ಮ ಕಿಯಾ ಕ್ಲಾರೆನ್ಸ್ KA25 MD 7504 ಕಾರನ್ನು ಸರ್ವಿಸ್ಗೆ ಅಂತ ಬಿಟ್ಟಿದ್ರು. ಆದರೆ ಅದೇ ಕಾರಣ ಜನರಲ್ ಮ್ಯಾನೇಜರ್, ಸರ್ವಿಸ್ ಮ್ಯಾನೇಜರ್ ಸೇರಿ ಮೂವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಅದೇ ಕಾರ್ನಿಂದ ಅಪಘಾತ ಮಾಡಿ ಓರ್ವನ ಸಾವಿಗೆ ಕಾರಣರಾಗಿದ್ದಾರೆ. ಈಗ ಕಾರ್ ಮಾಲೀಕ ಅಭಿಷೇಕ್ ಬದ್ದಿಮನಿ, ಆ ಶೋರೂಮ್ನ ಸಿಬ್ಬಂದಿ ಗುರುನಾಥ ಸಂದಿಮನಿ, ಜನರಲ್ ಮ್ಯಾನೇಜರ್ ಮೋಹನ್, ಸರ್ವಿಸ್ ಮ್ಯಾನೇಜರ್ ಮನೋಜ್ ಸಿಂಗ್ ಹಾಗೂ ಮತ್ತೊಬ್ಬನ ವಿರುದ್ಧ ನವನಗರ APMC ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅಷ್ಟಕ್ಕೂ ಈ ಘಟನೆ ಏನು ಅಂತ ನೋಡೋದಾದ್ರೆ, ಅಭಿಷೇಕ್ ಎಂಬಾತರು 18.5 ಲಕ್ಷ ಬೆಲೆ ಬಾಳುವ ಕಿಯಾ ಕ್ಯಾರೆನ್ಸ್ ಕಾರನ್ನ ರಿಪೇರಿಗೆ ಅಂತ ಕಿಯಾ ನಾಗಶಾಂತಿ ಶೋರೂಮ್ಗೆ ಬಿಟ್ಟಿದ್ರಂತೆ. ರಿಪೇರಿ ಮಾಡಿಕೊಡುವ ಬದಲು ಕಾರ್ನ ಮಾಲೀಕರಿಗೆ ಗೊತ್ತಿಲ್ಲದಂತೆ ಕಾರನ್ನ ಜನರಲ್ ಮ್ಯಾನೇಜರ್, ಸರ್ವಿಸ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಸೇರಿ ದುರ್ಬಳಕೆ ಮಾಡಿಕೊಂಡು ಅಪಘಾತ ಮಾಡಿದ್ದಾರೆ. ಜನವರಿ 29ರಂದು ಸಂಜೆ 5 ಗಂಟೆಗೆ ಧಾರವಾಡದ ಬೈಪಾಸ್ ರಸ್ತೆಯಲ್ಲಿ ಜಮಾದಾರ್ ವೇ ಬ್ರಿಡ್ಜ್ ಹತ್ತಿರ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಇನ್ನು ಎದುರು ಇದ್ದ ಆ ಕಾರ್ನಲ್ಲಿ 4 ಪೈಕಿ ಒಬ್ಬರು ಮೃತಪಟ್ಟಿದ್ದಾರೆ. ಕಾರು ಅಪಘಾತ ಮಾಡಿರುವ ನಾಗಶಾಂತಿ ಕಿಯಾ ಶೋರೂಮ್ನ ಸಿಬ್ಬಂದಿ ಹೊಸ ಕಿಯಾ ಕಾರನ್ನ ಕೊಡುವ ಭರವಸೆಯನ್ನ ಮೇಲ್ ಮೂಲಕ ಸಹ ನೀಡಿದ್ರು. ಆದರೆ ಈಗ ಉಲ್ಟಾ ಹೊಡಿತಾ ಇದ್ದಾರಂತೆ. ಕಾನೂನಿನ ಮೂಲಕ ನೀವೇ ಕಾರ್ ತಗೊಳ್ಳಿ ಎಂದಿದ್ದಾರೆ. ಇನ್ನು ಕಾರ್ನ ಮಾಲೀಕ ಅಭಿಷೇಕ್ ಈಗ ಕಾರ್ ಶೋರೂಮ್ ವಿರುದ್ಧ ಕೆಂಡ ಕಾರಿದ್ದಾರೆ. ತಾವು ಕಾರು ದುರ್ಬಳಕೆ ಮಾಡಿಕೊಂಡಿದ್ದು ಅಲ್ಲದೆ ಒಬ್ಬನ ಸಾವಿಗೂ ಕಾರಣವಾಗಿದ್ದಾರೆ. ಇವರೆಲ್ಲರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು, ನಮಗೆ ನ್ಯಾಯ ಕೊಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್, ಜನವರಿ 19, 2026ಕ್ಕೆ ನಾನು ನಂದು ಕಿಯಾ ಕ್ಯಾರೆನ್ಸ್ ಗಾಡಿ 4 ವೀಲರ್ ವೆಹಿಕಲ್ಲು ನಾಗಶಾಂತಿ ಕಿಯಾ ಶೋರೂಮ್ ಇದೆ ಸರ್, APMC ಅಮರ್ಗೋಳು. ಅಲ್ಲಿ ಸರ್ವಿಸ್ ಸೆಂಟ್ರಿಗೆ ಲೆಫ್ಟ್ ಸೈಡ್ ಡೋರ್ಗೆ ಒಂದು ಸ್ವಲ್ಪ ಡೆಂಟ್ ಆಗಿತ್ತು ಸರ್. ರೀಪೇಂಟಿಗೆ ಬಿಟ್ಟಿದ್ದೆ. ಅವರು 29 ಜನವರಿ 2026ಗೆ ನನ್ನ ಗಾಡಿ ನನ್ನ ಪರ್ಮಿಷನ್ ಇಲ್ಲ ರೀ, ಅಮರ್ಗೋಳಿಂತರ ಜಮಾದಾರ್ ವೇ ಬ್ರಿಡ್ಜ್ ಹುಬ್ಳಿದವ್ರ ಬೈಪಾಸ್ ಸರ್, ಅಲ್ಲಿ ಒಯ್ದು ಅಪಘಾತ ಮಾಡಿ ಟೋಟಲ್ ಡ್ಯಾಮೇಜ್ ಮಾಡಿ ಅಪೋಸಿಟ್ ವೆಹಿಕಲ್ನವ್ರಿಗೆ, ಅಪೋಸಿಟ್ ವೆಹಿಕಲ್ನಲ್ಲಿ ಒಂದು 4 ಮಂದಿ ಇರ್ತಾರೆ. 4 ಮಂದಿ ಒಳಗೆ ಒಬ್ರು ಡೆತ್ ಆಗುತ್ತೆ, 3 ಮಂದಿ ಸೀರಿಯಸ್ಲಿ ಇಂಜೂರ್ಡ್ ಆಗ್ತಾರೆ. ಅವ್ರನ್ನ ಆಪಲ್ಲಿ ಹಾಸ್ಪಿಟಲೈಸ್ ಮಾಡ್ತಾರೆ. ಇಷ್ಟೆಲ್ಲ ಘಟನೆಗಳು ಆಗೋಗ್ತಾವ್ರಿ. ಜನವರಿ 29 ಆಕ್ಸಿಡೆಂಟ್ ಆಗಿದ್ದು. ಅದಾದಮೇಲೆ ನಾಗಶಾಂತಿ ಕಿಯಾದವರು ನನಗೆ ಪ್ರಾಮಿಷನ್ ಮಾಡ್ತಾರೆ, ಅಂದರೆ ನಿಮಗೆ ನಿಮ್ಮ ಗಾಡಿ ಡ್ಯಾಮೇಜ್ ಆಗಿದ್ದಕ್ಕೆ, ಟೋಟಲ್ ಲಾಸ್ ಆಗಿದ್ದಕ್ಕೆ ನಾವು ನಿಮಗೆ ಹೊಸ ರಿಪ್ಲೇಸ್ಮೆಂಟ್ ವೆಹಿಕಲ್ ಆಗಿ ಹೊಸ ವೆಹಿಕಲ್ ಕಿಯಾ ಕ್ಯಾರೆನ್ಸ್ ಗಾಡಿ ಕೊಡ್ತೇನೆ ಅಂತ ಹೇಳ್ತಾರೆ ರೀ. ಅದ್ರ ಸಲುವಾಗಿ ಏನು ಮಾಡ್ತಾರೆ, 1.5 ಮಂತ್ ಅಂದರೆ ಮಾರ್ಚ್ ಮಟ್ಟ, ಲಾಸ್ಟ್ ಮಂತ್ ಮಟ್ಟ ಕಾಲರ್ನ ಮಾಡ್ತಾರೆ. ನನಗೆ ಒಂದು ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇನೆ ಅಂತ ಹೇಳಿ ವಿತ್ ಮೇಲ್ ಮಾಡ್ತಾರೆ. ವಾಪಸ್ ನನಗೆ ಬರೀ ಬಾಯ್ ಮಾತಲೇ ಹೇಳ್ತಾರೆ ರೀ. ಅಥೆಂಟಿಕ್ ಮೇಲ್ ಆಗಿ ನನಗೇನಾದರೂ ಕನ್ಫರ್ಮೇಷನ್ ಕೊಡಲ್ಲ ಅವರು. ಅದಾದಮೇಲೆ ಅವರು ನನ್ನ ಗಾಡಿ ಕೊಡ್ತೇನೆ ಅಂತೇಳಿ APMC ಅಮರ್ಗೋಳ್ ಪೊಲೀಸ್ ಸ್ಟೇಷನಲ್ಲಿ ರೈಟಿಂಗಲ್ಲಿ ಬರೆದು ಕೊಟ್ಟಿದ್ದು ಇದೆ ರೀ. ಹೊಸ ಗಾಡಿ ಕೊಡ್ತೇನೆ ಅಂತೇಳಿ ಏಪ್ರಿಲ್ 1st ವೀಕ್ನಾಗೆ ಅವ್ರು ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮೊನ್ನೆ ಅವ್ರ ಮೇಲೆ FIR ಮಾಡಿಸ್ತೇನೆ ರೀ. ನಾಗಶಾಂತಿ ಕಿಯಾ ಮೇಲೆ ಶೋರೂಮ್ ಮೇಲೆ FIR ಮಾಡಿಸ್ತೇನೆ ರೀ. ಯಾವತ್ತು ನಿಮ್ಮ ಗಾಡಿನ ನಿಮ್ಮ ಪರ್ಮಿಷನ್ ಇಲ್ಲ ಸರ್, ಪರ್ಮಿಷನ್ ಇಲ್ಲ. ಸರ್ವಿಸ್ ಸೆಂಟರ್ ಏನಾರ ಸರ್, ಅದೇ ಸರ್ವಿಸ್ ಸೆಂಟರ್ ಇರೋದು ಸರ್ ಅಮರ್ಗೋಳು, APMC ಇದೆ ಅಲ್ಲ ಸರ್, ಅಪೋಸಿಟ್ ಇದೆ ಸರ್ವಿಸ್ ಸೆಂಟರ್ ಇರೋದು. ಅಲ್ಲೇ ಸರ್ವಿಸ್ ಸೆಂಟರ್ ಬಿಟ್ಟು 15 ಕಿಲೋಮೀಟರ್ಸ್ ದೂರ ಹೋಗಿ ಎಕ್ಸ್ಚೇಂಜ್ ಮಾಡ್ತಾರೆ ಸರ್. ಅದು ಎದಕ್ಕೆ ಅಂತ ಗೊತ್ತಿಲ್ಲ ಸರ್. ಅದು ನನ್ನ ಪ್ರಕಾರ ಅವರು ಪರ್ಸನಲ್ ಯೂಸ್ ಮಾಡಿದ್ದಾರೆ. ಕಿಯಾ ಎಂಪ್ಲಾಯೀಸ್ ಆಗಲಿ, ಕಿಯಾ ಮ್ಯಾನೇಜ್ಮೆಂಟ್ ಆಗಲಿ ವಿಶ್ವಾಸ ದ್ರೋಹ ಮಾಡಿದ್ದಾರೆ, ನನ್ನ ಗಾಡಿ ದುರ್ಬಳಕೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾಹಿತಿ ನೀಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಪ್ರಕರಣ ದಾಖಲಿಸಲಾಗಿದೆ, ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿದ್ದಾರೆ.
ಹುಬ್ಬಳ್ಳಿ ನಗರದಲ್ಲಿರುವಂಥ ನಾಗಶಾಂತಿ ಅನ್ನುವಂಥ ಒಂದು ಶೋರೂಮಲ್ಲಿ ಕಿಯಾ ಗಾಡಿ ಒಂದು ಅಭಿಷೇಕ್ ಬದ್ದಿಮನಿ ಅನ್ನುವಂಥವನು ಸರ್ವಿಸ್ಗೆ ಮತ್ತು ರಿಪೇರಿ ಕೊಟ್ಟಂಥ ಸಂದರ್ಭದಲ್ಲಿ ಅನಧಿಕೃತವಾಗಿ ಆ ಗಾಡಿಯನ್ನು ಹೊರಗಡೆ ತೊಗೊಂಡೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡಿದ ಪರಿಣಾಮವಾಗಿ ಒಂದು ಡೆತ್ ಆಗಿತ್ತು. ಆ ಪ್ರಕರಣದಲ್ಲಿ ಗುರುನಾಥ್, ಮೋಹನ್ ಮತ್ತು ಮನೋಜ್ ಅನ್ನೋರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆ ನಡೀತಾ ಇದೆ. ಅದೇನಾಗಿದೆ ಅನ್ನೋಂಥದ್ದು ನನಗೆ ಇನ್ನೂ ಡೀಟೇಲ್ಸು ತಿಳ್ಕೊಬೇಕಾಗಿದೆ. ತಿಳ್ಕೊಂಡು ಅದರಲ್ಲಿ ಏನು ಕ್ರಮ ಆಗಬೇಕು ಅನ್ನೋಂಥದ್ದು ಕುರಿತಾಗಿ ಕ್ರಮ ತಗೊಳ್ಳಿಕ್ಕೆ ನಾನು ಸೂಚನೆ. ಒಟ್ನಲ್ಲಿ ನೀವು ನಾಗಶಾಂತಿ ಕಿಯಾ ಶೋರೂಮ್ನಲ್ಲಿ ಕಾರ್ ಖರೀದಿ ಮಾಡುವ ಮುನ್ನ 10 ಸಲ ವಿಚಾರ ಮಾಡಿ ಅಂತ ನೊಂದ ಕಾರ್ ಮಾಲೀಕ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈರಣ್ಣ ವಾಲಿಕಾರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.